ಈ ಬಾರಿ 2 ದಿನ ಸಂಕಷ್ಟಿ ಮಾಡೋ ಅದೃಷ್ಟ ಸಿಕ್ತು. ಹಾಯ್ ಗಾಯ್ಸ್, ಇವತ್ತು ಕೂಡ ಸಂಕಷ್ಟಿ. ನಾನು ನಿನ್ನೆನೂ ಕೂಡ ಸಂಕಷ್ಟಿ ಮಾಡಿದ್ದೆ. ಈ ಬಾರಿ ತುಂಬಾ ವಿಶೇಷ. 2 ದಿನ ಸಂಕಷ್ಟಿ ಮಾಡಿದ್ದೀನಿ. ಈ ಸಂಕಷ್ಟಿ 3 ವರ್ಷಕ್ಕೊಮ್ಮೆ ಬರೋದಂತೆ. ವಿಭುವನ ಸಂಕಷ್ಟಿ ಆಗಿದೆ. ನನಗೆ ತುಂಬಾ ಖುಷಿಯಾಗಿದೆ. ಯಾಕೆಂದರೆ ನಾನು ನಿನ್ನೆ ಸಂಕಷ್ಟಿ ಅಂತ ಪೂಜೆ ಮಾಡಾದ್ಮೇಲೆ ನೋಡಿದ್ದು ನಾಳೆ ಸಂಕಷ್ಟಿ ಇರೋದು ಅಂತ ಅಂದ್ಬಿಟ್ಟು. ಸರಿ, ನಾಳೆನೂ ಮಾಡೋದ್ರಾಗತ್ತೆ ಅಂತ ಸುಮ್ಮನಾಗಿದ್ದೆ. ಹೋದ್ಸಲಿ ಸಂಕಷ್ಟಿಲೇ ಅಂದ್ಕೊಂಡಿದ್ದೆ ಕಡಲೆಕಾಳು ಹಾರ ಮಾಡಾಕೋಣ ದೇವರಿಗೆ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ಪವಾಡನೇ ಆಗಿತ್ತು ಅನಿಸುತ್ತೆ. ಈ ಸಲ ಸಂಕಷ್ಟಿಲೇ ಕಡಲೆಕಾಳು ಹಾರ ಮಾಡಾಕೋ ಅದೃಷ್ಟ ಸಿಕ್ತು. 21 ಕಡಲೆಕಾಳು ಹಾರ ಹಾಗೆ 21 ಗರಿಕೆಯನ್ನಿಟ್ಟು ಪೂಜೆ ಮಾಡಿದೆ. ಅದಲ್ದಲೇ ಈ ಸಲ 2 ಬಾರಿ ಸಂಕಷ್ಟಿ ಮಾಡೋ ಅದೃಷ್ಟ ಕೂಡ ಸಿಕ್ತು. ನನಗಂತೂ ಇವತ್ತಿನ ದಿನ ತುಂಬಾ ಖುಷಿಯಾಯಿತು. ಹಾಗೆ ಎಲ್ಲ ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಕಡಲೆಕಾಳನ್ನ ಉಸ್ಲಿ ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೆ. ಅದನ್ನೂ ಮಾಡಿದೆ. ಅದರಲ್ಲೂ ಈ ಸಲ ಗಣಪತಿಗೆ ಏನೆಲ್ಲ ಪ್ರಿಯವಾಗಿರುತ್ತೋ ಅದನ್ನೆಲ್ಲ ಮಾಡಿ ಪೂಜೆ ಮಾಡಿದ್ದು ಒಂಥರ ಸಮಾಧಾನ ಆಯಿತು. ಇವತ್ತಿನ ಲಾಗ್ ಇದಾಗಿತ್ತು. ನಿಮಗೂ ಈ ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.